ಮೇಲೆ ಸಾವು ನಿಶ್ಚಿತ. ಆದರೆ ಸತ್ತ ಮೇಲಾದರೂ ಆ ಜೀವಕ್ಕೆ ಗೌರವಯುತವಾದ ಬೀಳ್ಕೊಡುಗೆ ಸಿಗಬೇಕು ಅನ್ನೋದು ಮನುಕುಲದ ಆಶಯ. ಆದರೆ ಈ ಅಜ್ಜಿಯ ಪಾಲಿಗೆ ಸಾವು ಕೂಡ ನೆಮ್ಮದಿ ತರಲಿಲ್ಲ. ಇದು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಅಂದನಕೆರೆ ಹೋಬಳಿಯ ಎಚ್ಎಂ ಕಾವಲು ಲಂಬಾಣಿ ತಾಂಡಾದಲ್ಲಿ ನಡೆದ ಕರುಣಾಜನಕ ಕಥೆ. ಲಕ್ಷಮ್ಮ ಎಂಬ 80 ವರ್ಷದ ಅಜ್ಜಿ ಬದುಕಿದ್ದಾಗಲೂ ನೆಮ್ಮದಿ ಕಾಣಲಿಲ್ಲ. ಸತ್ತ ಮೇಲೂ ಈ ಅಜ್ಜಿಯ ಮಣ್ಣಿನ ಸಂಸ್ಕಾರಕ್ಕಾಗಿ ಅಧಿಕಾರಿಗಳೇ ಬರಬೇಕಾಯಿತು ಅಂದ್ರೆ ನಾವೆಂತಹ ಸಮಾಜದಲ್ಲಿದ್ದೀವಿ? ಗ್ರಾಮಸ್ಥರ ಪ್ರಕಾರ ಈ ಅಜ್ಜಿ ಸಾವನ್ನಪ್ಪಿ 2-3 ದಿನಗಳೇ ಕಳೆದಿದೆ ಅಂತೆ. ಆದರೆ ಮಗಳಿಗೆ ವಿಷಯ ತಿಳಿದಿದ್ದೇ ತಡವಾಗಿ. ವಿಷಯ ತಿಳಿದು ಮಗಳು ಓಡಿ ಬಂದಾಗ ಅಲ್ಲಿ ಮಾನವೀಯತೆ ಮರೆತಿದ್ದ ಕೆಲವರು ಕ್ಷುಲ್ಲಕ ಕಾರಣಕ್ಕೆ ಶವಸಂಸ್ಕಾರಕ್ಕೆ ಅಡ್ಡಿಪಡಿಸಿದ್ರು. ಅಮ್ಮನ ಶವದ ಮುಂದೆ ಮಗಳು ಕಣ್ಣೀರಿಡುತ್ತಿದ್ದರೂ ಮಣ್ಣು ಮಾಡಲು ಬಿಡದಷ್ಟು ಕಠೋರವಾಯಿತೆ ಈ ಮನುಷ್ಯ ಜಾತಿ. ಅಜ್ಜಿಗೆ ಬರ್ತಿದ್ದ ಪೆನ್ಷನ್ ಹಣವನ್ನ ಯಾರೋ ಕಿತ್ತು ತಿಂದ್ರು ಅನ್ನೋ ಆರೋಪ ಒಂದೆಡೆಯಾದ್ರೆ, ಹೆತ್ತ ತಾಯಿಯ ಶವವನ್ನ ಎತ್ತಲು ಬಿಡದ ಕಿಡಿಗೇಡಿಗಳ ಅಟ್ಟಹಾಸ ಇನ್ನೊಂದೆಡೆ. ಕೊನೆಗೆ ವಿಷಯ ತಿಳಿದು ಸ್ಥಳಕ್ಕೆ ಬಂದ ತಹಸೀಲ್ದಾರ್ ಮಮತಾ ಅವರು ಗ್ರಾಮಸ್ಥರನ್ನ ತರಾಟೆಗೆ ತೆಗೆದುಕೊಂಡು ಸಂಧಾನದ ಮೂಲಕ ಅಂತ್ಯ ಸಂಸ್ಕಾರಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಬದುಕಿದ್ದಾಗ ಅನಾಥೆಯಂತಿದ್ದ ಅಜ್ಜಿ ಸತ್ತ ಮೇಲೂ ತಹಸೀಲ್ದಾರ್ ಬರುವವರೆಗೂ ಕಾಯಬೇಕಾಯಿತು. ಅಧಿಕಾರಿಯ ಸಮಯೋಚಿತ ನಡೆಯಿಂದ ಅಜ್ಜಿಯ ಆತ್ಮಕ್ಕೆ ಶಾಂತಿ ಸಿಕ್ಕಿರಬಹುದು. ಆದರೆ ನಮ್ಮ ಸಮಾಜದಲ್ಲಿ ಸತ್ತು ಬಿದ್ದಿರುವ ಈ ಮಾನವೀಯತೆಗೆ ಮಣ್ಣು ಮಾಡುವವರು ಯಾರು?